ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯಿಂದ ನಜ್ಜುಗುಜ್ಜಾದ ಸ್ಥಿತಿಯಲ್ಲಿರುವಂತಹ ಇರಾನ್ ಅಂತೂ ಈಗ ಬುಸುಗುಡ್ತಾ ಇದೆ. ಪ್ರಮುಖವಾಗಿ ತನ್ನ ದೇಶವನ್ನ ರಕ್ಷಿಸಿಕೊಳ್ಳೋದಕ್ಕೆ ಅಗತ್ಯ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೀವಿ. ಅದರಲ್ಲೂ ಹರ್ಮುಜ್ ಜಲಸಂಧಿ ಇರಾನ್ನ ಹಿಡಿತ ಅತಿ ದೊಡ್ಡ ಮಟ್ಟದಲ್ಲಿ ಇರೋದು. ಸೊ ಅದನ್ನ ಕ್ಲೋಸ್ ಮಾಡ್ತೀವಿ, ನಾವೆಲ್ ಬ್ಲಾಕೇಡ್ ಅನ್ನು ಮಾಡ್ತೀವಿ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುತೇಕ ರಾಷ್ಟ್ರಗಳಿಗೆ ತೊಂದರೆ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಹೆಜ್ಜೆ ಇಡ್ತಾ ಇದೆ. ಹಾಗಾದ್ರೆ ಈ ಹರ್ಮುಜ್ ಜಲಸಂಧಿ ಅಂದ್ರೆ ಏನು? ಇದು ವಿಶ್ವಕ್ಕೆ ಆತಂಕವನ್ನ ಈ ಪ್ರಕರಣ ತರ್ತಾ ಇರೋದು ಯಾಕೆ? ಡೀಟೇಲ್ಸ್ ಅನ್ನ ನಾವು ಒಂದೊಂದಾಗಿ ಕೊಡ್ತೀವಿ. ಹರ್ಮುಜ್ ಜಲಸಂಧಿ ಪ್ರತಿಯೊಬ್ಬರ ಬಾಯಲ್ಲಿರುವಂತಹ ವಿಚಾರ ಇದು. ಇಸ್ರೇಲ್ ಮೇಲೆ ಪ್ರತಿದಾಳಿ, ಇರಾನ್ ಪ್ರತಿಕಾರದ ಕಿಡಿ ಬುಸ್ಕುಡ್ತಾ ಇದ್ದಾರೆ. ಅವರು ಸಿಟ್ಟಾಗ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಹರ್ಮುಜ್ ಜಲಸಂಧಿ ಮುಚ್ಚೋದಕ್ಕೆ ಇರಾನ್ ತೀರ್ಮಾನವನ್ನ ನಿನ್ನೆ ಅಷ್ಟೇ ಅವರ ಅಸೆಂಬ್ಲಿಯಲ್ಲಿ ತಗೊಂಡ್ರು. ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರಿ ಹೊಡೆತ ಬೀಳೋದು ಹಾಗಾದ್ರೆ ಪಕ್ಕಾನ? ತೈಲ ಬೆಲೆ ಗಗನಕ್ಕೇರುವಂತಹ ಸಾಧ್ಯತೆ ಇದೆ. ಭಾರತದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಹರ್ಮುಜ್ ಜಲಸಂಧಿ ಬಂದ್ನಿಂದ ಭಾರತಕ್ಕೆ ಅತಿ ದೊಡ್ಡ ಆಘಾತ ಉಂಟಾಗಬಹುದು. ನಮ್ಮಲ್ಲಿ ಏನ್ ಪೆಟ್ರೋಲ್ ರೇಟ್ ಅಂದಾಜು ₹100 1 ಲೀಟರ್ಗೆ ಪೆಟ್ರೋಲ್ ರೇಟ್ ಇದ್ರೆ ಅದು ₹200 300 ಆಗುವಂತಹ ಕಾಲ ಬಹಳ ದೂರದಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಚಿನ್ನದ ಬೆಲೆ ಅಂತೂ ಈಗಾಗಲೇ ರಾಕೆಟ್ ವೇಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಇನ್ನೂ ಕೂಡ ದುಪ್ಪಟ್ಟಾಗುತ್ತೆ. 10 ಗ್ರಾಮ್ ತಗೊಳ್ಬೇಕು ಅಂತ ಹೇಳಿದ್ರೆ ಮೈಯಿಂದ ಬೆವರಾಚೆ ಬರುತ್ತೆ, ಅಷ್ಟೊಂದು ತಲೆ ಕೆಡುತ್ತೆ, ಅಷ್ಟೊಂದು ಜೇಬಿಗೆ ಅದು ತುಟ್ಟಿ ಆಗ್ತಾ ಇದೆ. ಅಂಥದ್ರಲ್ಲಿ ಈಗ ಇಂಥ ನಿರ್ಧಾರವನ್ನು ಕೂಡ ತೆಗೆದುಕೊಂಡ್ಬಿಟ್ರೆ ಕಷ್ಟ ಆಗತ್ತೆ. ಜಗತ್ತಿನ 20%ಗೂ ಹೆಚ್ಚು ತೈಲಗಳು ಇದೇ ಮಾರ್ಗವನ್ನು ಬಳಸ್ಕೊಂಡು ಬೇರೆ ಬೇರೆ ದೇಶಗಳನ್ನು ತಲುಪಬೇಕು. ಅಮೆರಿಕ ಕೂಡ ಅಷ್ಟೇನೆ. ಅವರ ವಾರ್ ಟ್ರೇಡ್ನಲ್ಲಿ, ಅವರ ಬಿಸ್ನೆಸ್ ಟ್ರೇಡ್ನಲ್ಲಿ ಈ ಜಲಸಂಧಿ ಮಾರ್ಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇರಾನ್ ಕೂತಿದ್ದ ಜಾಗದಲ್ಲೇ ಅಮೆರಿಕದ ಕತ್ತು ಹಿಸ್ಕೋದ್ರ ಜೊತೆಗೆ ಉಳಿದ ರಾಷ್ಟ್ರಗಳ ಕತ್ತು ಹಿಸ್ಕೋದಕ್ಕೂ ಮುಂದಾಗ್ತಾ ಇದೆ. ನಮ್ಮ ಭಾರತ ಅಂತೂ 80% ತೈಲವನ್ನು ನಾವು ಆಮದು ಮಾಡ್ಕೊಳ್ತೀವಿ. ಅದರಲ್ಲೂ ಕೂಡ ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ನಮ್ಮ ಡಿಪೆಂಡೆನ್ಸಿ ಜಾಸ್ತಿ ಇದೆ. ನಾವು ಅದನ್ನೇ ಗಮನದಲ್ಲಿಟ್ಕೊಂಡು ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಮಾಡ್ತಾ ಇದ್ವಿ, ಜಬಹಾರ್ ಪೋರ್ಟ್ ಅನ್ನು ಮಾಡ್ತಾ ಇದ್ವಿ. ಈಗ ಇದೆಲ್ಲದಕ್ಕೂ ಕೂಡ ಚೈನ್ ರಿಯಾಕ್ಷನ್ ರೀತಿ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಇದು ಮ್ಯಾಪಲ್ಲಿ ಹೆಂಗೆ ಕಾಣಿಸುತ್ತೆ ಈ ಹರ್ಮುಜ್ ಜಲಸಂಧಿ? ಅದನ್ನು ಕೂಡ ನಾವು ಹೇಳ್ತೀವಿ. ಆ ಮ್ಯಾಪನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀವಿ ನಿಮ್ಗೆ ಏನೇನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇದು ಜಗತ್ತಿನ ಪ್ರಮುಖ ತೈಲದ ನರ ಅಂತ ಈ ಹರ್ಮುಜ್ ಜಲಸಂಧಿಯನ್ನು ಕರೀತಾರೆ. ತೈಲ ನರ, ನರ್ವಸ್ ಸಿಸ್ಟಮ್ ಆಫ್ ತೈಲ ಅಂತ ಹೇಳಿದ್ರೆ ಇನ್ನೂ ಸೂಕ್ತವಾಗಿರುತ್ತೆ ಅನ್ಸುತ್ತೆ. ಜಗತ್ತಲ್ಲಿ ಆ ಥರದ್ದು ಒಂದು 4ರಿಂದ 5 ಮಾರ್ಗಗಳಿದೆ ತೈಲದ ನರ ಅಂತ ಕರೆಸ್ಕೊಳ್ಳುವಂತಹದ್ದು, ಅಥವಾ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮಾರ್ಗ. ಈಗ ಇರಾನ್ಗೆ ಇದ್ರ ಮೇಲೆ ಒಂದು ಬಿಗಿ ಹಿಡಿತಾ ಇದೆ. ಅವರು ಬಯಸಿದಾಗ ಇಲ್ಲಿ ಆಗಾಗಬೇಕಾದ್ರೆ ತೊಂದರೆ ಕೊಡೋ ಕೆಲಸ ಎಲ್ಲ ಹಿಂದೆನೂ ಮಾಡಿದ್ರು. ಹಿಂದೆ ಅಮೆರಿಕದ ನೌಕಾಪಡೆಗಳಿಗೆ ಇಲ್ಲಿ ಸಂಚಾರ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಅವ್ರ ನೆಟ್ವರ್ಕ್ನೆಲ್ಲ ಜಾಮ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಅವರ ಹಡಗುಗಳಿರೋ ಕಡೆ ಅಟ್ಯಾಕ್ ಮಾಡಿಸಿದ್ರು. ಸೊ ಇರಾನ್ ಇದನ್ನು ಕೂಡ ಒಂದು ಬ್ರಹ್ಮಾಸ್ತ್ರದ ರೀತಿ ಇಡೀ ವಿಶ್ವದ ಮೇಲೆ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೇಗಿದ್ರು ನಾವು ಹೋಗ್ತಾ ಇದೀವಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ ಅನ್ನೋ ಮನಸ್ಥಿತಿ ಇರಾನ್ಗೆ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ವಿಶ್ವದ 20ರಿಂದ 30% ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅಂತ ನಾವೇನು ಕರಿತೀವಿ, ಅದು ಬರೋದು ಇದೇ ಮಾರ್ಗದಿಂದಲೇ. ನಮ್ಮ ಭಾರತ ಅಂತೂ ಇರಾನ್ ಹತ್ರನೂ ನಾವು ಬಿಸ್ನೆಸ್ ಮಾಡ್ತೀವಿ, ಆಯಿಲ್ ಟ್ರೇಡ್ ಬಿಸ್ನೆಸ್ ಮಾಡ್ತೀವಿ. ಈ ಕಡೆಗೆ ಸೌದಿ ಹತ್ರ ಕೂಡ ಮಾಡ್ತೀವಿ, ರಷ್ಯಾ ಹತ್ರ ಕೂಡ ನಮ್ಮ ಆಯಿಲ್ ಟ್ರೇಡ್ ಬಿಸ್ನೆಸ್ ಪಾರ್ಟ್ನರ್ ಅವರು. ಸೊ ಭಾರತಕ್ಕೆ ಈ ಜಲಸಂಧಿಯು ತೈಲ ಆಮದಿಗೆ ಅತ್ಯಂತ ಮುಖ್ಯ. ಈ ಕಾರಣಗಳಿಗೋಸ್ಕರ ನಮ್ಮ ಪಾರ್ಟ್ನರ್ಸ್, ನಮ್ಮ ಜೊತೆಗೆ ಯಾರು ಬಿಸ್ನೆಸ್ ಮಾಡ್ತಾರೆ ಅವರೆಲ್ಲ ಅಲ್ಲಿದ್ದಾರೆ. ಭಾರತ 80%ಕ್ಕಿಂತ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರ. ಹೆವಿಲಿ ಡಿಪೆಂಡೆನ್ಸಿ ಇದೆ. ನಮ್ಮಲ್ಲಿ ಏನಿಲ್ಲ ಅಂದರೂ ದಿನನಿತ್ಯಕ್ಕೆ ಎಷ್ಟು ತೈಲ ಬೇಕಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀವಿ. ಒಂದು ಅಂದಾಜಿನ ಪ್ರಕಾರ ಭಾರತಕ್ಕೆ 1.5 ಮಿಲಿಯನ್ ಬ್ಯಾರೆಲ್ ತೈಲ ಆಮದಾಗ್ತಾ ಇದೆ. ಅಂದರೆ ನಾವು ತರಿಸ್ಕೊಳ್ತಾ ಇದ್ದೀವಿ 1.5 ಮಿಲಿಯನ್ ಬ್ಯಾರೆಲ್. ನೆನಪಿರಲಿ, 1 ಬ್ಯಾರೆಲ್ ಕಚ್ಚಾ ತೈಲ ಎಷ್ಟು ಲೀಟ್ರ್ ಬರುತ್ತೆ ಗೊತ್ತಾ? 156 ಲೀಟ್ರು. ಅದನ್ನು ನಾವಿಲ್ಲಿ ಪೆಟ್ರೋಲು, ಡೀಸೆಲು, ನ್ಯಾಚುರಲ್ ಗ್ಯಾಸು ಅನ್ನೋ ಫಾರ್ಮಲ್ಲಿ ತಗೊಳ್ತೀವಿ. ಸೊ 1 ಬ್ಯಾರೆಲ್ಗೆ 156 ಲೀಟ್ರು. ಅಂಥದ್ರಲ್ಲಿ ನಾವು ಎಷ್ಟು ತರಿಸ್ಕೊಳ್ತಾ ಇರೋದು? 1.5 ಮಿಲಿಯನ್ ಬ್ಯಾರೆಲ್. ಸೊ ಇಂಟು ಮಾಡ್ಕೊಳ್ಳಿ, 156 ಇಂಟು 1.5 ಮಿಲಿಯನ್ ಬ್ಯಾರೆಲ್ ಆಯಿಲ್ ಅಂತ. ಈ ಮಾರ್ಗ ಬಂದಾದರೆ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗುತ್ತೆ. ನಾವು ಆಲ್ಟರ್ನೇಟಿವ್ ಮಾರ್ಗದ ಮುಖಾಂತರ ಹಿಂದೆ ಈ ಕತಾರ್ ಹತ್ರ ಇಂಪೋರ್ಟ್ ಮಾಡಿಸ್ಕೊಳ್ತಾ ಇದ್ವಿ ಕತಾರಿಂದ. ಬಟ್ ಅಲ್ಲಿಂದ ನಮಗಿರೋ ಡಿಮ್ಯಾಂಡಿಗೆ ಅವ್ರು ಪೂರೈಕೆ ಮಾಡೋದು ಕಷ್ಟ ಆಗುತ್ತೆ, ಸಪ್ಲೈ ಕಷ್ಟ ಇದೆ.
ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ LPG ರೇಟ್ ಇವಾಗೇನು ರೇಟ್ ನೋಡ್ತಾ ಇದ್ದೀರಾ? 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗುವಂತಹ ಕಾಲ ಬಹಳ ಸನ್ನಿಹಿತದಲ್ಲಿದೆ. ದೈನಂದಿನ ಜೀವನದ ವೆಚ್ಚ ಕೂಡ ಹೆಚ್ಚಳ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜೊತೆಗೆ ನಾವು ಪ್ರತಿನಿತ್ಯ ಈಗ ಅಕ್ಕಿ, ಬೇಳೆ, ತರಕಾರಿ, ಹಾಲು ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಯುರೋಪ್ ಹಾಗೂ ಇತರೆ ಖಂಡಗಳಿಗೆ ಪ್ರಮುಖ ವ್ಯಾಪಾರ ಮಾರ್ಗ ಕೂಡ ಹೌದು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಕೂತಿದ್ದ ಜಾಗದಲ್ಲೇ ಇರಾನು ಎಲ್ಲರದ್ದು ಕತ್ತು ಹಿಸ್ಕದ್ ಹೆಂಗೆ ಅನ್ನೋ ಮಾರ್ಗವನ್ನು ಹುಡ್ಕೊಂಡಿದೆ ಅಂತ. ಅವ್ರು ಅಲ್ಲೇ ಅವ್ರ ರಾಷ್ಟ್ರದಲ್ಲೇ ಕೂತಿದ್ದಾರೆ, ಅವ್ರು ಯಾರ ಮೇಲೂ ಎಗರಿ ಬೀಳ್ತಾ ಇಲ್ಲ. ಬಟ್ ಹಾಗೆ ಉಸಿರುಗಟ್ಸಂಗೆ ಮಾಡಿಬಿಡೋದು ಹಿಂಗೆ ಮಾಡೋದ್ರ ಮೂಲಕ. ಶಿಪ್ಪಿಂಗ್ ವೆಚ್ಚ ಮತ್ತು ವಿಮೆ ದರಗಳು ಕೂಡ ಏರಿಕೆ ಆಗುತ್ತೆ. ಈಗ 4-5 ಜಲಮಾರ್ಗಗಳನ್ನು ಉಪಯೋಗಿಸ್ತಾರೆ ಆಯಿಲ್ ಟ್ರೇಡ್ಗೆ ಅಂತ ಅಂದ್ಬಿಟ್ಟು, ಇದೊಂದು ಮಾರ್ಗ ಕ್ಲೋಸ್ ಆಯಿತು ಅಂದರೆ ಸುತ್ತಾಕೊಂಡು ಹೋಗ್ಬೇಕು ಎಲ್ರಿಗೂ ಕೂಡ. ಡಬಲ್ ಕಾಸ್ಟ್ ಬೀಳುತ್ತೆ.